ಇಲ್ಲಿವರೆಗೆ ಕನ್ಯಾ ರಾಶಿವರೆಗಿನ ಫಲಾಫಲ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಶಾಸ್ತ್ರಿಗಳೇ, ತುಲಾ ವೃಶ್ಚಿಕ ಧನು ರಾಶಿಗಳ ವರ್ಷದ ಫಲವನ್ನು ತಿಳಿಸೋದಾದರೆ ತುಲಾ ರಾಶಿಯವರಿಗೆ ಈ ಪರಾಭವ ಸಂವತ್ಸರ ಹೇಗಿದೆಯಪ್ಪ ಅಂದರೆ, ಗ್ರಹಗಳು ನಿಮ್ಮ ಪಾಲಿಗೆ ಪ್ರಾರಂಭದಲ್ಲಿ ಉತ್ಕೃಷ್ಟವಾದ ಸಿಹಿಯನ್ನು ಉಣಬಡಿಸ್ತಾ ಇವೆ. ಗುರು ಭಾಗ್ಯದಲ್ಲಿರ್ತಕ್ಕಂಥದ್ದು ಅಲ್ಲಿ ಶುಭೇ ಅರ್ಥ ಸುತವಾನ್ ಸ್ಯಾಧರ್ಮ ಕಾರ್ಯೋತ್ಸುಕ ಅಂತ ಹೇಳುತ್ತೆ. ಹೀಗಾಗಿ ತುಂಬ ಉತ್ಕೃಷ್ಟವಾದ ಫಲ ಇದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಧರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅದರಿಂದ ಪ್ರಶಂಸೆಯೂ ಬರತಕ್ಕಂಥದ್ದು, ಊರಿಗೆ ಉಪಕಾರ ಮಾಡ್ತಕ್ಕಂಥದ್ದು, ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲವನ್ನು ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲಿ ಸಾಮರಸ್ಯ, ಅತೀವವಾದ ಪ್ರೀತಿ ವಿಶ್ವಾಸಗಳು ಬೆಳೀತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಈ ವರ್ಷ ಗುರು ನಿಮ್ಮ ಪಾಲಿಗೆ ತಂದುಕೊಡ್ತಾನೆ. ಮತ್ತು ನಿಮ್ಮಿಂದ ಜೂನ್ ತಿಂಗಳಿನಿಂದಲೇ ಕರ್ಮಸ್ಥಾನಕ್ಕೆ ಬರ್ತಾನೆ. ಅದು ಕೇಂದ್ರ ಸ್ಥಾನ. ಹೀಗಾಗಿ ಅಲ್ಲಿ ಉತ್ಕೃಷ್ಟವಾದ ಸ್ಥಾನ ಕರ್ಮಸ್ಥಾನ ಅಂತಂದರೆ ನೀವು ಜೀವನ ಸ್ಥಾನವೂ ಹೌದು. ಹೀಗಾಗಿ ಜೀವನದಲ್ಲಿ ಏಳಿಗೆಯನ್ನು ಹೊಂದತಕ್ಕಂಥದ್ದು, ವೃತ್ತಿಯಲ್ಲಿ ಬಡ್ತಿಯನ್ನು ಹೊಂದತಕ್ಕಂಥದ್ದು, ವಿಶೇಷ ಅವಕಾಶಗಳು ಬರ್ತಕ್ಕಂಥದ್ದು. ಅಲ್ಲಿ ಹಂಸಯೋಗದಲ್ಲಿ ಹಂಸೆ ಸಾಧ್ಭಿರಭೀಷ್ಟತ ಕ್ಷತಿಪತಿ ಅಂತ, ಅಭೀಷ್ಟ ಸಿದ್ಧಿ ಅಂತಂದ್ರೆ ಯಾವುದು ಇಷ್ಟವೋ ಮನಸ್ಸಿಗೆ ಅದನ್ನು ಪಡ್ಕೊಳ್ತಕ್ಕಂತಹ ಸಾಧ್ಯತೆ, ಗುರುಮುಖೇನ ಗುರುಮಾರ್ಗದರ್ಶನದ ಮೂಲಕ ಅದು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಬಡ್ತಿಯಂತೂ ನಿಶ್ಚಿತವಾಗಿ ಬರೆದಿಟ್ಟಿದೆ ನಿಮ್ಮ ಪಾಲಿಗೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಇದರ ಜೊತೆಗೆ ಈ ಅಕ್ಟೋಬರ್ನಲ್ಲಿ ಗುರು ಲಾಭಕ್ಕೆ ಬೇರೆ ಬರ್ತಾನೆ. ಅಲ್ಲಿಂದ ನಿಮ್ಮ ಬದುಕು ಮತ್ತೊಂದು ಹಂತವನ್ನು ತಲುಪುತ್ತೆ. ಅದು ಉಚ್ಛ್ರಾಯ ಸ್ಥಿತಿ. ಲಾಭದಲ್ಲಿ ಗುರು ಸಂಚರಿಸುವಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ನಿಮ್ಮ ಎಲ್ಲ ಶತ್ರುಗಳು ದೂರ ಆಗ್ತಕ್ಕಂಥದ್ದು, ಆದಾಯದ ಮೂಲ ಹೆಚ್ಚತಕ್ಕಂಥದ್ದು, ಹೊಸ ಹೊಸ ಅನ್ವೇಷಣೆಗಳು ಮಾಡ್ತಕ್ಕಂಥದ್ದು, ಅಧ್ಯಯನ ಸಂಶೋಧನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಹೊಸ ಚಿಂತನೆ, ನಿಮ್ಮ ಹತ್ರ ಬಂದು ಸಲಹೆ ಕೇಳ್ಕೊಂಡು ಹೋಗಿ ಅವರು ಕಷ್ಟವನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಶಕ್ತಿ ನಿಮ್ಮೊಳಗೆ ಮೂಡುತ್ತೆ. ಹೀಗೆ ಹಲವು ಬಗೆಯ ಶುಭ ಫಲಗಳನ್ನು ಈ ಸಂವತ್ಸರದಲ್ಲಿ ತಾವು ಕಾಣ್ತೀರಾ. ಪ್ರಾರಂಭದಲ್ಲಿರ್ತಕ್ಕಂತಹ ಭಾಗ್ಯದ ಗುರುವಿನಿಂದ ಶುರುವಾಗಿ ಜೂನಿಂದ ಜನವರಿವರೆಗೆ ಜನವರಿಯಲ್ಲ, ಮುಂದಿನ ಸಂವತ್ಸರದ ಆದ್ಯಂತ ನಿಮಗೆ ತುಂಬ ಚೆನ್ನಾಗಿದೆ. ಮುಂದಿನ ಸಂವತ್ಸರದವರೆಗೆ ನಿಮಗೆ ಉತ್ಕೃಷ್ಟವಾದ ಕಾಲ ಹರಡಿಕೊಂಡಿದೆ. ತುಂಬ ಸಮಾಧಾನದ ರೀತಿಯಲ್ಲಿ ಹೆಜ್ಜೆಗಳನ್ನು ಇಟ್ಟುಕೊಂಡು ಈ ದಡವನ್ನು ತಲುಪಿಬಿಡ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ತೊಡಕೇನಪ್ಪ ಅಂದರೆ, ಚತುರ್ಥದ ರಾಹು ಸ್ವಲ್ಪ ಹೃದ್ರೋಗಗಳನ್ನು ತರ್ತಕ್ಕಂತಹ ಸಾಧ್ಯತೆ ಇದೆ. ಡಿಸೆಂಬರ್ನಲ್ಲಿ ಹುಷಾರಾಗಿರಿ. ಮತ್ತು ಸ್ನೇಹ, ಬಂಧುಗಳಲ್ಲಿ ಸ್ವಲ್ಪ ಕಹಿಯಾದ ಘಟನೆಗಳು ನಡೆಯುತ್ತೆ. ಅಪಮಾನವೋ ಮತ್ತೊಂದೋ, ಅವ್ರ ಮೇಲೆ ದ್ವೇಷ ಇತ್ಯಾದಿ ಬರ್ತಕ್ಕಂಥ ಸಾಧ್ಯತೆ, ಮನೆ ಸಂಬಂಧಿ ಲಿಟಿಗೇಷನ್ಸು ಇತ್ಯಾದಿ ಬರ್ತಕ್ಕಂಥ ಆ ತೊಂದರೆಗಳು ಹುಳದೋಪಾದಿಯಲ್ಲಿ ಹೇಗೆ ಒಂದು ಹುಳ ಮರವನ್ನು ಕೊರೆಯುತ್ತೋ ಹಾಗೆ ನಿಮ್ಮ ಹೃದಯವನ್ನು ಮೆದುಳನ್ನು ಕೊರೆದು ಬಿಡೋ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆ ಬೇಕು. ವೃತ್ತಿಯಲ್ಲೂ ಅಷ್ಟೇ ಇರ್ತಕ್ಕಂಥ ವೃತ್ತಿಯಲ್ಲಿ ಸಣ್ಣ ಪುಟ್ಟ ತೊಡಕುಗಳು, ವಿಘ್ನಗಳು, ಒಂಥರ ಅವಹೇಳನ, ಈ ರೀತಿಯ ಸಾಧ್ಯತೆ ಕೂಡ ಇದೆ ಡಿಸೆಂಬರ್ ಜನವರಿವರೆಗೆ. ಆ 2 ತಿಂಗಳು ನಿಮಗೆ ತುಂಬ ಕ್ಲಿಷ್ಟವಾಗಿರ್ತದೆ. ಆಮೇಲೆ ಮತ್ತೆ ಗುರುವಿನ ಪ್ರವೇಶದಿಂದ ಮತ್ತೆ ಸರಿ ಹೋಗುತ್ತೆ, ಆತಂಕ ಬೇಡ. ಆದರೆ ನಿಮಗೆ ಶತ್ರುಗಳನ್ನು ಜಯಿಸ್ತಕ್ಕಂಥದ್ದು, ಹೋರಾಡ್ತಕ್ಕಂಥ ಮನೋಭಾವ ಇದೆಲ್ಲ ಗಟ್ಟಿಯಾಗಿದೆ. ಹೀಗಾಗಿ ಈ ವರ್ಷ ಹೇಗಿದೆಯಪ್ಪ ಅಂದರೆ, ಸ್ವಲ್ಪ ಹೆಚ್ಚಿನ ಬೆಲ್ಲ, ಸಣ್ಣ ಪ್ರಮಾಣದ ಬೇವು ಎರಡೂ ಸೇರಿಕೊಂಡು ಈ ಬದುಕು ತುಂಬ ಸುಂದರವಾಗಿದೆ ಈ ವರ್ಷ ತುಲಾ ರಾಶಿಯವರಿಗೆ. ಪ್ರಾರ್ಥನೆಗೆ ತಪ್ಪದೆ ನಾಗಕ್ಷೇತ್ರ ದರ್ಶನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.